ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಹಲವು. ಅವರನ್ನು ಮಂತ್ರಾಲಯ ಪ್ರಭು ಮತ್ತು ಗುರು ರಾಯರು ಎಂದು ಕರೆಯುತ್ತಾರೆ. ಆದರೆ ಅವರನ್ನು ತಿಳಿದುಕೊಳ್ಳುವ ಮೊದಲು ಅವರು ಯಾರೆಂದು ಗೊತ್ತಿರಬೇಕು. ಶ್ರೀ ರಾಘವೇಂದ್ರ ಸ್ವಾಮಿ ಶ್ರೀ ಪ್ರಹ್ಲಾದರಾಜರ ಅವತಾರ. ಪ್ರಹ್ಲಾದರಾಜ ಎಂದರೆ ಬ್ರಹ್ಮಲೋಕದಲ್ಲಿ ವಾಸಿಸುತ್ತಿದ್ದ ದೇವತಾ ಎಂಬ ಶಂಕುಕರ್ಣ. ಅವರು ಬ್ರಹ್ಮನ ಮೂಲ ರಾಮ ಪೂಜೆಗೆ ತುಳಸಿ ಎಲೆಗಳನ್ನು ತರುತ್ತಿದ್ದರು. ಒಮ್ಮೆ ಶಂಕುಕರ್ಣ ಸರಸ್ವತೀ ದೇವಿ ನುಡಿಸುತ್ತಿದ್ದ ಅದ್ಭುತ ವೀಣಾ ಸಂಗೀತವನ್ನು ಕೇಳುವಲ್ಲಿ ನಿರತನಾಗಿದ್ದನು. ತುಳಸಿ ಮತ್ತು ಹೂವುಗಳನ್ನು ತರುವಲ್ಲಿ ಶಂಕುಕರ್ಣ ತಡ ಮಾಡಿದನು. ಇದರಿಂದ ಬ್ರಹ್ಮದೇವರು ಕೋಪಗೊಂಡು ಶಂಕುಕರ್ಣನನ್ನು ರಾಕ್ಷಸರ ವಂಶದಲ್ಲಿ ಜನಿಸುವಂತೆ ಶಪಿಸಿದನು. ಅದಕ್ಕಾಗಿಯೇ ಶಂಕುಕರ್ಣನು ಹಿರಣ್ಯಕಶ್ಯಪುವಿನ ಮಗನಾಗಿ ಪ್ರಹ್ಲಾದನಾಗಿ ಜನಿಸಿದನು. ಅವನು ರಾಕ್ಷಸ ವಂಶದಲ್ಲಿ ಜನಿಸಿದರೂ ದೇವತೆಯಾಗಿದ್ದರಿಂದ ಅವನು ವಿಷ್ಣುವಿನ ಭಕ್ತಿಯನ್ನು ಮಾಡಿದರು. ವಿಷ್ಣುವಿನ ನಿಜವಾದ ಭಕ್ತನಾಗಿದ್ದನು. ಪ್ರಹ್ಲಾದರಾಜರು ಶ್ರೀಹರಿಯಲ್ಲಿ ಭಕ್ತಿಯನ್ನು ಮಾಡಿದರು. ಹಿರಣ್ಯಕಶ್ಯಪು ಅವನನ್ನು ಹರಿಭಕ್ತಿ ಮಾಡುವುದನ್ನು ತಡೆಯಲು ಪ್ರಯತ್ನಿಸಿದನು ಮತ್ತು ಅವನನ್ನು ಬಂಡೆಗಳಿಂದ ಎಸೆಯುವ ಮೂಲಕ, ಬೆಂಕಿಯಲ್ಲಿ ಸುಡಲು ಪ್ರಯತ್ನಿಸುವ ಮೂಲಕ, ಆನೆಯ ಪಾದಗಳ ಕೆಳಗೆ ಹೊಡೆಯಲು ಪ್ರಯತ್ನಿಸುವ ಮೂಲಕ ಅವನನ್ನು ಹಿಂಸಿಸುತ್ತಿದ್ದನು. ಆದರೆ ಈ ಎಲ್ಲರಲ್ಲೂ ಚಿಕ್ಕ ಪ್ರಹ್ಲಾದನು ಯಾವುದೇ ತೊಂದರೆಯಿಲ್ಲದೆ ಸುಲಭವಾಗಿ ಹೊರಬಂದನು. ಏಕೆಂದರೆ ಭಗವಾನ್ ನಾರಾಯಣನು ಅವನನ್ನು ರಕ್ಷಿಸಲು ಅಲ್ಲಿದ್ದನು. ಕೊನೆಗೆ ಭಗವಾನ್ ವಿಷ್ಣುವು ನರಸಿಂಹನಾಗಿ ಕಾಣಿಸಿಕೊಂಡು ಹಿರಣ್ಯಕಶ್ಯಪುವನ್ನು ಕೊಂದನು. ನರಸಿಂಹನು ಪ್ರಹ್ಲಾದನಿಗೆ, ನಾನು ನಿನಗೆ ಶಾಶ್ವತ ಸಂತೋಷವನ್ನು ನೀಡುತ್ತೇನೆ, ಅಂದರೆ ಮೋಕ್ಷ ಎಂದು ಹೇಳಿದನು. ಇದಕ್ಕೆ ಪ್ರಹ್ಲಾದನು, ಪ್ರಿಯ ಪ್ರಭು, ನಾನು ಒಬ್ಬಂಟಿಯಾಗಿ ಬರಲು ಸಾಧ್ಯವಿಲ್ಲ. ನಾನು ಇನ್ನೂ ಕೆಲವು ಭಕ್ತರನ್ನು ಕರೆತಂದು ನಂತರ ಮೋಕ್ಷಕ್ಕೆ ಬರುತ್ತೇನೆ. ಇದನ್ನು ಕೇಳಿ ಭಗವಾನ್ ನರಸಿಂಹನು ಮುಗುಳ್ನಗುತ್ತಾ, ಹಾಗೆಯೇ ಆಗಲಿ ಎಂದು ಹೇಳಿದನು. ಮುಂದಿನ ಜನ್ಮದಲ್ಲಿ ದ್ವಾಪರಯುಗದಲ್ಲಿ ಭಗವಾನ್ ವಿಷ್ಣುವು ಕೃಷ್ಣನಾಗಿ ಅವತರಿಸಿದಾಗ ಅದೇ ಪ್ರಹ್ಲಾದನು ಬಾಹ್ಲಿಕ ರಾಜನಾಗಿ ಜನಿಸಿದನು ಮತ್ತು ವಾಯುದೇವನು ಭೀಮಸೇನನಾಗಿ ಅವತರಿಸಿದನು. ಅವರು ಕೃಷ್ಣ ಮತ್ತು ಭೀಮಸೇನರಲ್ಲಿ ಭಕ್ತಿ ಮಾಡಿದರು. ಕಲಿಯುಗದ ಮುಂದಿನ ಜನ್ಮದಲ್ಲಿ ಅವರು 14-15ನೇ ಶತಮಾನದಲ್ಲಿ ವ್ಯಾಸತೀರ್ಥರಾಗಿ ಬಂದರು. ಇದನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ. ಶ್ರೀ ವ್ಯಾಸತೀರ್ಥರಾಗಿ ಅವರು ತಮ್ಮ ಇಡೀ ಜೀವನವನ್ನು ಶ್ರೀ ಮೂಲ ಗೋಪಾಲಕೃಷ್ಣ ಸ್ವಾಮಿ ಮತ್ತು ಶ್ರೀ ಪಟ್ಟಾಭಿರಾಮ ದೇವರುಗಳಿಗೆ ಅರ್ಪಿಸಿದರು. ಪಟ್ಟಾಭಿರಾಮ ವಿಗ್ರಹವನ್ನು ಶ್ರೀ ಮಧ್ವಾಚಾರ್ಯರು ಕೆತ್ತಿದರು ಮತ್ತು ಅವರಿಂದ ಪೂಜಿಸಲ್ಪಟ್ಟರು. ಅವರ ಅಡಿಯಲ್ಲಿ ಶ್ರೀ ಪುರಂದರದಾಸ, ಶ್ರೀ ಕನಕದಾಸ, ಶ್ರೀ ವಾದಿರಾಜ ಸ್ವಾಮೀಜಿ, ಶ್ರೀ ವಿಜಯೇಂದ್ರ ತೀರ್ಥ ಮುಂತಾದವರು ಹರಿದಾಸ ಸಾಹಿತ್ಯದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರು. ವ್ಯಾಸತೀರ್ಥರು ಹಾಡನ್ನು ರಚಿಸಿದಾಗಲೆಲ್ಲ ಕೃಷ್ಣ ಅವರ ಮುಂದೆ ನೃತ್ಯ ಮಾಡುತ್ತಿದ್ದರು. ಶ್ರೀ ವ್ಯಾಸತೀರ್ಥರು ಆಂಜನೇಯನ ಸಂಪೂರ್ಣ ಅನುಗ್ರಹವನ್ನು ಹೊಂದಿದ್ದರು. ಅವರು ಕರ್ನಾಟಕದ ವಿವಿಧ ಭಾಗಗಳಲ್ಲಿ 732 ಮುಖ್ಯ ಪ್ರಾಣ ಅಂದರೆ ಹನುಮಾನ್ಜಿ ವಿಗ್ರಹಗಳನ್ನು ಸ್ಥಾಪಿಸಿದ್ದರು. ಅವರು ತಿರುಮಲದಲ್ಲಿ ಸುಮಾರು 12 ವರ್ಷಗಳ ಕಾಲ ವೆಂಕಟೇಶ್ವರನನ್ನು ಪೂಜಿಸಿದರು. ಶ್ರೀಕೃಷ್ಣದೇವರಾಯ ಮಹಾರಾಜರ ಕಾಲದಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದರು. ಅವರು ಹಂಪಿಯ ಆನೆಗೊಂದಿಯ ನವಬೃಂದಾವನದಲ್ಲಿ ಜೀವಂತವಾಗಿ ವೃಂದಾವನವನ್ನು ಪ್ರವೇಶಿಸಿದರು. ವ್ಯಾಸತೀರ್ಥರು 15ನೇ ಶತಮಾನದಲ್ಲಿ ಈಗ ತಮಿಳುನಾಡಿನಲ್ಲಿರುವ ಭುವನಗಿರಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದರು. ಅವರಿಗೆ ಸರಸ್ವತೀ ದೇವಿಯ ಆಶೀರ್ವಾದ ಸಿಕ್ಕಿತು. ಸನ್ಯಾಸ ಆಶ್ರಮಕ್ಕೆ ಹೋಗುವ ಮೊದಲು ಅವರಿಗೆ ವೆಂಕಟನಾಥ ಎಂದು ಹೆಸರಿಸಲಾಯಿತು. ಚಿಕ್ಕ ವಯಸ್ಸಿನಲ್ಲಿಯೇ ವೆಂಕಟನಾಥರು ತಮ್ಮ ಹೆತ್ತವರನ್ನು ಕಳೆದುಕೊಂಡರು. ವೆಂಕಟನಾಥರ ಅಕ್ಕನ ಪತಿ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಮತ್ತು ನಂತರ ಶ್ರೀ ವಿಜಯೇಂದ್ರ ತೀರ್ಥರ ಉತ್ತರಾಧಿಕಾರಿಯಾಗಿ ಸುಧೀಂದ್ರ ತೀರ್ಥರವರಿಂದ ವೇದಾಂತವನ್ನು ಮತ್ತಷ್ಟು ಅಧ್ಯಯನ ಮಾಡಿದರು. ಅವರಿಗೆ ಒಬ್ಬ ಮಗನಿದ್ದನು. ಅವನಿಗೆ ಅವರು ಲಕ್ಷ್ಮೀನಾರಾಯಣ ಎಂದು ಹೆಸರಿಟ್ಟರು. ವೆಂಕಟನಾಥರು ಬಡತನದಲ್ಲಿ ಬದುಕುತ್ತಿದ್ದರು. ಕುಟುಂಬವು ದಿನಕ್ಕೆ 1 ಬಾರಿ ಮಾತ್ರ ತಿನ್ನುತ್ತಿತ್ತು ಮತ್ತು ಕೆಲವೊಮ್ಮೆ ಇಡೀ ದಿನ ಉಪವಾಸ ಮಾಡುತ್ತಿತ್ತು. ಇದು 4 ವರ್ಷಗಳ ಕಾಲ ನಡೆಯಿತು. ಆದರೆ ವೆಂಕಟನಾಥರಿಗೆ ವೇದಗಳು, ಶಾಸ್ತ್ರಗಳು, ಪುರಾಣಗಳು ಇತ್ಯಾದಿಗಳ ಬಗ್ಗೆ ಆಳವಾದ ಜ್ಞಾನವಿತ್ತು. ಅವರು ವೀಣೆ ನುಡಿಸುವುದರಲ್ಲಿ ಅತ್ಯುತ್ತಮರಾಗಿದ್ದರು.
ಅವರು ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದರು ಮತ್ತು ಪ್ರತಿ ಚರ್ಚೆಯಲ್ಲಿಯೂ ಅವರು ಗೆದ್ದು ಮಧ್ವ ಸಿದ್ಧಾಂತವನ್ನು ಸ್ಥಾಪಿಸುತ್ತಿದ್ದರು. ಈಗ ಸುಧೀಂದ್ರ ತೀರ್ಥರಿಗೆ ಒಂದು ಕನಸು ಬಿತ್ತು. ಅದರಲ್ಲಿ ಭಗವಾನ್ ರಾಮನು ವೆಂಕಟನಾಥನನ್ನು ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸುವಂತೆ ಆದೇಶಿಸಿದನು. ರಾಮನ ಆದೇಶದ ಪ್ರಕಾರ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ಸನ್ಯಾಸ ಸ್ವೀಕರಿಸಲು ಆದೇಶಿಸಿದರು. ಆರಂಭದಲ್ಲಿ ವೆಂಕಟನಾಥನು ವಿವಾಹಿತನಾಗಿದ್ದರಿಂದ ಮತ್ತು ಅವನ ಕುಟುಂಬದ ಜವಾಬ್ದಾರಿ ಅವನ ಮೇಲಿದ್ದ ಕಾರಣ ಸನ್ಯಾಸ ಸ್ವೀಕರಿಸಲು ನಿರಾಕರಿಸಿದನು. ವೆಂಕಟನಾಥನ ಕನಸಿನಲ್ಲಿ ದೇವಿ ಸರಸ್ವತಿ ಕಾಣಿಸಿಕೊಂಡು ಅವನಿಗೆ ಸನ್ಯಾಸ ಸ್ವೀಕರಿಸಲು ಆದೇಶಿಸಿದಳು. ಅದಕ್ಕೆ ಅವನು ಒಪ್ಪಿದನು. ವೆಂಕಟನಾಥನನ್ನು ಶ್ರೀ ಸುಧೀಂದ್ರ ತೀರ್ಥರ ಉತ್ತರಾಧಿಕಾರಿಯಾಗಿ ನೇಮಿಸಲಾಯಿತು ಮತ್ತು ಅವರನ್ನು ಶ್ರೀ ರಾಘವೇಂದ್ರ ತೀರ್ಥ ಎಂದು ಹೆಸರಿಸಲಾಯಿತು. ಈಗ ಶ್ರೀ ಗುರು ರಾಯರು ಯಾರು ಎಂಬುದರ ಕುರಿತು ಸಂಕ್ಷಿಪ್ತ ಮಾಹಿತಿ ನಿಮಗೆಲ್ಲರಿಗೂ ತಿಳಿಯಿತಲ್ಲವೇ? ಈಗ ಬೃಂದಾವನ ಪ್ರವೇಶಿಸುವ ಮೊದಲು ಪವಾಡಗಳನ್ನು ನೋಡೋಣ. ಸನ್ಯಾಸ ಆಶ್ರಮಕ್ಕೆ ಹೋಗುವ ಮೊದಲು ವೆಂಕಟನಾಥ ಮತ್ತು ಅವರ ಕುಟುಂಬವು ಪೂಜೆಗೆ ಹಾಜರಾಗಲು ಹೋದರು. ಆ ಸಮಯದಲ್ಲಿ ವೆಂಕಟನಾಥರನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಮತ್ತು ಪೂಜೆಗೆ ಗಂಧ ಸಿದ್ಧಪಡಿಸಲು ಕೇಳಲಾಯಿತು. ವೆಂಕಟನಾಥ ಸಂತೋಷದಿಂದ ಒಪ್ಪಿಕೊಂಡು ಪ್ರಾರಂಭಿಸಿದರು. ಗಂಧವನ್ನು ಸಿದ್ಧಪಡಿಸುವಾಗ ತಿಳಿಯದೆ ಅವರು ಅಗ್ನಿ ಸೂಕ್ತ ಪಠಿಸಲು ಪ್ರಾರಂಭಿಸಿದರು. ಪೂಜೆಯ ನಂತರ ಎಲ್ಲರೂ ತಮ್ಮ ದೇಹದ ಮೇಲೆ ಗಂಧವನ್ನು ಹಚ್ಚಿಕೊಳ್ಳಲು ಪ್ರಾರಂಭಿಸಿದಾಗ ಅವರೆಲ್ಲರೂ ತಮ್ಮ ದೇಹವು ಉರಿಯುತ್ತಿರುವಂತೆ ಭಾಸವಾಗಲು ಪ್ರಾರಂಭಿಸಿದರು. ಅವರೆಲ್ಲರೂ ತಮ್ಮ ದುಷ್ಕೃತ್ಯಕ್ಕಾಗಿ ವೆಂಕಟನಾಥನಲ್ಲಿ ಕ್ಷಮೆಯಾಚಿಸಿದರು. ನಂತರ ವೆಂಕಟನಾಥ ಗಂಧವನ್ನು ತೆಗೆದುಕೊಂಡು ವರುಣ ಸೂಕ್ತವನ್ನು ಪಠಿಸಿದರು. ಇದ್ದಕ್ಕಿದ್ದಂತೆ ಉರಿಯುವ ಸಂವೇದನೆ ಕಡಿಮೆಯಾಯಿತು. ಈಗ ಎಲ್ಲರೂ ಸಾಮಾನ್ಯವಾಗಿದ್ದರು. ಎಲ್ಲರೂ ವೆಂಕಟನಾಥನಿಗೆ ಧನ್ಯವಾದ ಅರ್ಪಿಸಿದರು. ವೆಂಕಟನಾಥನ ಪತ್ನಿ ಸರಸ್ವತಿ ಬಾಯಿ ಸನ್ಯಾಸ ಸ್ವೀಕರಿಸಿದ ನಂತರ ವೆಂಕಟನಾಥನು ತನ್ನನ್ನು ತೊರೆದು ಹೋದ ದುಃಖದಲ್ಲಿ ಬಾವಿಗೆ ಹರಿದಳು. ಮರಣದ ನಂತರ ಅವಳ ಆತ್ಮವು ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಬಂದಾಗ ಅವರು ಅವಳ ಮೇಲೆ ಪವಿತ್ರ ನೀರನ್ನು ಸಿಂಪಡಿಸಿ ಮೋಕ್ಷವನ್ನು ಪಡೆಯಲು ಆಶೀರ್ವದಿಸಿದರು. ಒಮ್ಮೆ ಒಬ್ಬ ಬ್ರಾಹ್ಮಣ ತನ್ನ ಹಳ್ಳಿಯ ಕಡೆಗೆ ಹೋಗುತ್ತಿದ್ದ. ಅದು ಮಧ್ಯರಾತ್ರಿಯಾಗಿತ್ತು. ಅವನು ತನ್ನ ಹಳ್ಳಿಗೆ ಹತ್ತಿರದಲ್ಲಿದ್ದ ಒಂದು ಹಳ್ಳಿಯನ್ನು ಪ್ರವೇಶಿಸಿದ್ದನು. ಅವನು ಒಂದು ಮನೆಯಲ್ಲಿ ರಾತ್ರಿ ಕಳೆಯಲು ಯೋಚಿಸಿದನು ಮತ್ತು ನಂತರ ಬೆಳಗ್ಗೆ ತನ್ನ ಹಳ್ಳಿಗೆ ಹೋಗುತ್ತಿದ್ದನು. ಅಷ್ಟರಲ್ಲಿ ಅವನು ಒಂದು ಬ್ರಾಹ್ಮಣ ಮನೆಯಲ್ಲಿ ಆಶ್ರಯ ಪಡೆದನು. ಈಗ ಬ್ರಾಹ್ಮಣ ಮಲಗಿದ್ದಾಗ ಅವನಿಗೆ ಒಂದು ಭಯಾನಕ ಧ್ವನಿ ಕೇಳಿಸಿತು. ಅವನು ಎಚ್ಚರವಾದಾಗ ಅದು ಬ್ರಹ್ಮರಾಕ್ಷಸ ಎಂದು ನುಡಿಯಿತು. ಬ್ರಾಹ್ಮಣನು ಶ್ರೀ ರಾಘವೇಂದ್ರ ಸ್ವಾಮೀಜಿಯ ಮೃತ್ತಿಕೆಯನ್ನು ಹೊತ್ತಿದ್ದನು. ಮೃತ್ತಿಕೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯ ವಿಶೇಷ ಉಪಸ್ಥಿತಿ ಇತ್ತು. ಅವನು ಮೃತ್ತಿಕೆಯನ್ನು ಬ್ರಹ್ಮರಾಕ್ಷಸನ ಮೇಲೆ ಎಸೆದನು. ಬ್ರಹ್ಮರಾಕ್ಷಸನು ಸುಟ್ಟು ಬೂದಿಯಾದನು. ಬ್ರಾಹ್ಮಣ ಕುಟುಂಬವು ಎಚ್ಚರಗೊಂಡು ಬ್ರಾಹ್ಮಣನಿಗೆ ಧನ್ಯವಾದ ಅರ್ಪಿಸಿತು. ವಾಸ್ತವವಾಗಿ ಆ ಬ್ರಹ್ಮರಾಕ್ಷಸನು ತಮ್ಮ ಮಕ್ಕಳು ಜನಿಸಿದ್ದಾಗಲೆಲ್ಲ ಕೊಲ್ಲುತ್ತಿದ್ದನು. ಈಗ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದದಿಂದ ಯಾವುದೇ ಭಯವಿರಲಿಲ್ಲ. ಒಂದು ಕಾಲದಲ್ಲಿ ವೆಂಕಣ್ಣ ಎಂಬ ದನಗಾಹಿ ಹುಡುಗರಾಗಿದ್ದರು. ಅವರು ಮಾಧ್ವ ವೈಷ್ಣವರು. ಅವರು ವಿದ್ಯಾವಂತರಲ್ಲ ಮತ್ತು ಓದಲು ಮತ್ತು ಬರೆಯಲು ತಿಳಿದಿರಲಿಲ್ಲ ಮತ್ತು ತುಂಬಾ ಬಡವರಾಗಿದ್ದರು. ಒಮ್ಮೆ ಅವರು ತಮ್ಮ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದಾಗ ನವಾಬ ಅಸದುಲ್ಲಾ ಖಾನ್ ಅವರ ಬಳಿಗೆ ಹೋಗಿ ಒಂದು ಪತ್ರವನ್ನು ನೀಡಿ ಅದನ್ನು ಓದಲು ಕೇಳಿಕೊಂಡರು. ಓದಲು ಸಾಧ್ಯವಾಗದಿದ್ದರೆ ನವಾಬನು ತನ್ನನ್ನು ಶಿಕ್ಷಿಸುತ್ತಾನೆ ಎಂದು ಅವರು ಭಯಭೀತರಾದರು. ಸಂಪೂರ್ಣ ಭಕ್ತಿ ಮತ್ತು ಶರಣಾಗತಿಯಿಂದ ಅವರು ಶ್ರೀ ರಾಘವೇಂದ್ರ ಸ್ವಾಮೀಜಿಯನ್ನು ನೆನಪಿಸಿಕೊಂಡರು. ಇದ್ದಕ್ಕಿದ್ದಂತೆ ಅವರು ಓದುವುದರಲ್ಲಿ ನಿಪುಣರಂತೆ ಪತ್ರವನ್ನು ಓದಲು ಪ್ರಾರಂಭಿಸಿದರು. ಪತ್ರದಲ್ಲಿ ನವಾಬನಿಗೆ ಒಳ್ಳೆಯ ಸುದ್ದಿ ಇತ್ತು. ಸಂತೋಷದ ನವಾಬರು ಅವರನ್ನು ತಮ್ಮ ಆಸ್ಥಾನದಲ್ಲಿ ತಮ್ಮ ದಿವಾನಾಗಿ ನೇಮಿಸಿದರು. ಒಮ್ಮೆ ವೆಂಕಣ್ಣ ಅವರು ತಮ್ಮ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭೇಟಿಯಾಗಲು ನವಾಬನನ್ನು ಕೇಳಿಕೊಂಡರು. ಇದಕ್ಕೆ ನವಾಬರು ಒಪ್ಪಿದರು. ಮರುದಿನ ನವಾಬರು ರಾಘವೇಂದ್ರ ಸ್ವಾಮಿಗಳ ಬಳಿಗೆ ಹೋದಾಗ ಬಟ್ಟೆಯಿಂದ ಮುಚ್ಚಿದ ತಟ್ಟೆಯನ್ನು ತೆಗೆದುಕೊಂಡು ಅದನ್ನು ಅವರ ಮುಂದೆ ಇಟ್ಟರು. ಅವರು ಬಟ್ಟೆಯನ್ನು ತೆಗೆದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅದು ತಮ್ಮ ಮುಂದೆ ಮಾಂಸ ಇರುವುದನ್ನು ನೋಡಿದರು. ಶೀಘ್ರದಲ್ಲೇ ಅವರು ಶ್ರೀರಾಮನ ಹೆಸರನ್ನು ತೆಗೆದುಕೊಂಡು ಪವಿತ್ರ ನೀರನ್ನು ಸಿಂಪಡಿಸಿದರು. ಮಾಂಸ ಹೂವುಗಳು ಮತ್ತು ಹಣ್ಣುಗಳಾಗಿ ಬದಲಾಯಿತು. ಇದನ್ನು ನೋಡಿ ನವಾಬನು ಆಶ್ಚರ್ಯಚಕಿತನಾದನು ಮತ್ತು ಸಂತೋಷಪಟ್ಟನು. ಅವನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತನೂ ಆದನು.
ಒಮ್ಮೆ ಶ್ರೀ ರಾಘವೇಂದ್ರ ಸ್ವಾಮೀಜಿ ತಮ್ಮ ಶಿಷ್ಯರೊಂದಿಗೆ ಒಂದು ಬ್ರಾಹ್ಮಣ ಮನೆಗೆ ಹೋಗಿದ್ದರು. ಅಲ್ಲಿ ಪೂಜೆಯ ನಂತರ ಅವರು ಎಲ್ಲರಿಗೂ ತೀರ್ಥ ಪ್ರಸಾದ ನೀಡುತ್ತಿದ್ದರು. ಆ ಬ್ರಾಹ್ಮಣ ದಂಪತಿಗಳ ಮಗ ಅಡುಗೆ ಮನೆಯಲ್ಲಿ ಓಡಾಡುತ್ತಿದ್ದಾಗ ಗಂಜಿ ತುಂಬಿದ ದೊಡ್ಡ ಪಾತ್ರೆಯನ್ನು ನೋಡಿದನು. ಅವನು ಪಾತ್ರೆಯೊಳಗೆ ಇಣುಕಿ ನೋಡಿದಾಗ ಆಕಸ್ಮಿಕವಾಗಿ ಅದರಲ್ಲಿ ಬಿದ್ದನು. ಪಾತ್ರೆ ತುಂಬಾ ಬಿಸಿಯಾಗಿತ್ತು. ಹುಡುಗ ಸ್ಥಳದಲ್ಲೇ ಸತ್ತನು. ಬ್ರಾಹ್ಮಣ ದಂಪತಿಗಳು ತಮ್ಮ ಮಗುವಿನ ಮರಣದಿಂದ ತೀವ್ರ ದುಃಖದಲ್ಲಿದ್ದರು. ಅವರು ಮಗುವಿನ ಮೃತದೇಹವನ್ನು ಶ್ರೀ ರಾಘವೇಂದ್ರ ಸ್ವಾಮೀಜಿಯ ಬಳಿ ತಂದರು. ಪರಮ ಪೂಜ್ಯರು ರಾಮನ ಹೆಸರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರ ಮೇಲೆ ಪವಿತ್ರ ನೀರನ್ನು ಸಿಂಪಡಿಸಿದರು. ಆ ಹುಡುಗ ಗಾಢ ನಿದ್ರೆಯಿಂದ ಎಚ್ಚರಗೊಂಡಂತೆ ಜೀವಂತವಾಗಿ ಎಚ್ಚರಗೊಂಡು ತನ್ನ ತಾಯಿಯನ್ನು ಅಪ್ಪಿಕೊಂಡನು. ದಂಪತಿಗಳು ಪರಮ ಪೂಜ್ಯರಿಗೆ ತುಂಬಾ ಕೃತಜ್ಞರಾಗಿದ್ದರು. ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು 1675ರಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿಯಲ್ಲಿರುವ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಜೀವಂತವಾಗಿ ಪ್ರವೇಶಿಸಿದರು. ಬೃಂದಾವನ ಪ್ರವೇಶಿಸಿದ ನಂತರ ನಡೆದ ಪವಾಡಗಳು. ಇದು ತಮಿಳುನಾಡಿನ ಒಂದು ಘಟನೆ. ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಹಲವಾರು ರಾಘವೇಂದ್ರ ಸ್ವಾಮಿ ಮಠಗಳು ಸ್ಥಾಪನೆಯಾದವು. ತಮಿಳುನಾಡಿನ ಒಬ್ಬ ಬಡವನಿದ್ದನು. ಅವನು ತನ್ನ ಮಗಳನ್ನು ಕಾಲೇಜಿಗೆ ಸೇರಿಸಲು ಬಯಸಿದನು. ಕಾಲೇಜಿನ ಶುಲ್ಕವನ್ನು ಪಾವತಿಸಲು ಅವನ ಬಳಿ ಸಾಕಷ್ಟು ಹಣವಿರಲಿಲ್ಲ. ಅವನು ರಾಘವೇಂದ್ರ ಸ್ವಾಮಿಗಳ ಕಟ್ಟಾ ಭಕ್ತನಾಗಿದ್ದನು. ಅವನು ರಾಯರ ಮಠಕ್ಕೆ ಹೋಗಿ ಗುರುರಾಯರನ್ನು ಪ್ರಾರ್ಥಿಸಿದನು. ಅವನು ಮನೆಗೆ ಬಂದಾಗ ತನ್ನ ಮಗಳು ಸಂತೋಷದಿಂದ ಹುಚ್ಚಿಯಂತೆ ನೃತ್ಯ ಮಾಡುತ್ತಿದ್ದುದನ್ನು ನೋಡಿದನು. ಅಂತಹ ವರ್ತನೆಯ ಹಿಂದಿನ ಕಾರಣವನ್ನು ಅವನು ಅವಳಲ್ಲಿ ಕೇಳಿದನು. ಕಿತ್ತಳೆ ಬಟ್ಟೆಯಲ್ಲಿ ಕೋಲು ಹಿಡಿದುಕೊಂಡಿದ್ದ ವೃದ್ಧನೊಬ್ಬ ಇಲ್ಲಿಗೆ ಬಂದು ನನಗೆ ಹಣವನ್ನು ಕೊಟ್ಟನೆಂದು ಅವಳು ಹೇಳಿದಳು. ಅವನಿಗೆ ಅದನ್ನು ನೋಡಿ ಆಶ್ಚರ್ಯವಾಯಿತು. ಏಕೆಂದರೆ ಬೃಂದಾವನದಿಂದ ಅವಳಿಗೆ ಹಣ ನೀಡಲು ಮತ್ತು ಸಹಾಯ ಮಾಡಲು ಬಂದದ್ದು ಅದೇ ರಾಘವೇಂದ್ರ ಸ್ವಾಮೀಜಿ. ಇಬ್ಬರು ಸಂತೋಷಪಟ್ಟರು ಮತ್ತು ರಾಯರಿಗೆ ಕೃತಜ್ಞತೆಯನ್ನು ಅರ್ಪಿಸಿದರು. ಒಮ್ಮೆ ರಾಘವೇಂದ್ರ ಸ್ವಾಮಿಗಳನ್ನು ಬಹಳ ಕಾಲ ಪೂಜಿಸಿದ ನಂತರ ಅವರಿಗೆ ಗಂಡು ಮಗು ಜನಿಸಿತು. ಆದರೆ 9 ವರ್ಷಗಳ ನಂತರ ಆ ಗಂಡು ಮಗು ಸತ್ತು ಹೋಯಿತು. ದಂಪತಿಗಳಿಗೆ ಇದು ತುಂಬಾ ತೊಂದರೆಯಾಗಿತ್ತು ಮತ್ತು ಅವರು ಮಗನ ಮರಣದ ನಂತರ ತುಂಬಾ ದುಃಖಿತರಾಗಿದ್ದರು. ಆದರೆ ಪತ್ತಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಗನನ್ನು ಹಿಂದಿರುಗಿಸಿಕೊಡುತ್ತಾರೆ ಎಂಬ ಸಂಪೂರ್ಣ ನಂಬಿಕೆ ಇತ್ತು. ಅವರು ರಾಘವೇಂದ್ರ ಸ್ವಾಮಿಗಳನ್ನು ಆಳವಾದ ಭಕ್ತಿಯಿಂದ ಪೂಜಿಸಿದರು ಮತ್ತು ರಾಯರ ಮಠದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಮತ್ತೆ ಗಂಡು ಮಗುವನ್ನು ಆಶೀರ್ವದಿಸಿದರು. ಆದರೆ ಮಗು ಜನಿಸಿದಾಗ ಅದರ ತಲೆಯ ಮೇಲೆ ಕೆಲವು ಹೊಲಿಗೆಗಳಿದ್ದವು. ತನ್ನ ಮಗನಿಗೆ 8 ವರ್ಷ ವಯಸ್ಸಾಗಿದ್ದಾಗ ಅವನ ತಲೆಗೆ ಗಾಯವಾಗಿತ್ತು ಮತ್ತು ವೈದ್ಯರು ತಲೆಗೆ ಹೊಲಿಗೆಯಾಗಿದ್ದರು ಎಂದು ತಾಯಿ ನೆನಪಿಸಿಕೊಂಡರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಅವರಿಗೆ ಮರುಜನ್ಮ ನೀಡಿದ ಮಗುವಿದು. ಈ ಘಟನೆ ಬ್ರಿಟಿಷರ ಕಾಲದಲ್ಲಿ ನಡೆಯಿತು. ಚೆನ್ನೈ ಮೂಲದ ರಾಮನಾಥನ್ ಚೆಟ್ಟಿಯಾರ್ ಹೃದಯ ಸಮಸ್ಯೆಯಿಂದ ಬಳಲುತ್ತಿದ್ದರು. ಅವರು ಭಾರತ ಮತ್ತು ವಿದೇಶಗಳಲ್ಲಿ ಚಿಕಿತ್ಸೆ ಪಡೆದರು. ಅವರ ಹೃದಯ ಸಮಸ್ಯೆ ಗುಣವಾಗುವ ಸಾಧ್ಯತೆ ಬಹಳ ಕಡಿಮೆ ಎಂದು ಎಲ್ಲ ವೈದ್ಯರು ಹೇಳಿದರು. ಅವರಿಗೆ ಗೋಪಾಲಕೃಷ್ಣಾಚಾರ್ಯ ಎಂಬ ಮಾಧ್ವ ವೈಷ್ಣವ ಬ್ರಾಹ್ಮಣರ ಸಂಪರ್ಕವಿತ್ತು. ಗೋಪಾಲಕೃಷ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮೀಜಿಯನ್ನು ಪೂಜಿಸುವಂತೆ ಒತ್ತಾಯಿಸಿದರು. ಆರಂಭದಲ್ಲಿ ರಾಮನಾಥನ್ ಚೆಟ್ಟಿಯಾರ್ ಅದನ್ನು ನಂಬುತ್ತಿರಲಿಲ್ಲ. ಆದರೆ ಗೋಪಾಲಕೃಷ್ಣಾಚಾರ್ಯರು ಅವರನ್ನು ಒತ್ತಾಯಿಸಿದಾಗ ಅವರು ಒಪ್ಪಿದರು. ಗೋಪಾಲಕೃಷ್ಣಾಚಾರ್ಯರು ರಾಘವೇಂದ್ರ ಸ್ವಾಮೀಜಿಯ ಫೋಟೋ ಇಟ್ಟು ಪ್ರತಿದಿನ ಅದರ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಪೂಜಿಸುವಂತೆ ಕೇಳಿಕೊಂಡರು. ಒತ್ತಾಯಿಸಿದಂತೆ ಚೆಟ್ಟಿಯಾರ್ ಪ್ರತಿದಿನ ರಾಯರನ್ನು ಪೂಜಿಸುತ್ತಿದ್ದರು. ಒಮ್ಮೆ ರಾಯರು ತಮ್ಮ ಕನಸಿನಲ್ಲಿ ಬಂದು, ಚಿಂತಿಸಬೇಡ ಮಗು, ನೀನು ಬಳಲುತ್ತಿರುವ ಹೃದಯ ಸಮಸ್ಯೆಯಿಂದ ನೀನು ಖಂಡಿತವಾಗಿ ಗುಣಮುಖನಾಗುತ್ತೀಯೇ ಎಂದು ಹೇಳಿದರು. ಬೆಳಗ್ಗೆ ರಾಮನಾಥನಿಗೆ ರಾಯರು ತಮ್ಮ ಕನಸಿನಲ್ಲಿ ಬಂದಿದ್ದಾರೆಂದು ನಂಬಲು ಸಾಧ್ಯವಾಗಲೇ ಇಲ್ಲ. ಕೆಲವು ತಿಂಗಳುಗಳ ನಂತರ ಹೆಚ್ಚಿನ ಚಿಕಿತ್ಸೆಯ ನಂತರ ಚೆಟ್ಟಿಯಾರ್ ಅವರ ಹೃದಯ ಸಮಸ್ಯೆ ತುಂಬಾ ಗಂಭೀರವಾಗಿತ್ತು. ಆಗ ಅವರು ಮಂತ್ರಾಲಯಕ್ಕೆ ಹೋದರು. ಅಲ್ಲಿ ರಾಯರು ಸಜೀವ ಸಮಾಧಿ ದರ್ಶನ ಪಡೆದು ದೇವಾಲಯದಲ್ಲಿ ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿ ಮಂತ್ರಾಲಯದಲ್ಲಿ ಶ್ರೀ ಸುಯಮೇಂದ್ರ ತೀರ್ಥರು ಪೀಠಾಧಿಪತಿಗಳಾಗಿದ್ದರು. ಈಗ ಸ್ವಾಮೀಜಿ ಚೆಟ್ಟಿಯಾರ್ ಅವರನ್ನು ಶ್ರೀ ರಾಯರಿಗೆ ಬೆಳ್ಳಿ ರಥದಲ್ಲಿ ರಥೋತ್ಸವ ಮಾಡಲು ಬಯಸುವಿರಾ ಎಂದು ಕೇಳಿದರು. ಇದಕ್ಕೆ ಅವರು ಒಪ್ಪಿ ಸಾಧ್ಯವಾದಷ್ಟು ಬೇಗ ರಥವನ್ನು ತಯಾರಿಸುವುದಾಗಿ ಭರವಸೆ ನೀಡಿದರು.
ಆಗ ಕೆಲವು ವಾರಗಳ ನಂತರ ಶ್ರೀರಾಯರು ಮತ್ತೆ ಚಿಟ್ಟಿಯಾರವರ ಕನಸಿನಲ್ಲಿ ಬಂದು, ನೀವು ನನಗೆ ಬೆಳ್ಳಿ ರಥವನ್ನು ತಯಾರಿಸುವುದಾಗಿ ಭರವಸೆ ನೀಡಿದ್ದೀರಿ, ಈಗ ಏನಾಯಿತು ಎಂದು ಕೇಳಿದರು. ಇದಕ್ಕೆ ಚಿಟ್ಟಿಯಾರ್ ಉತ್ತರಿಸಿದರು, ನನ್ನ ಬಳಿ ಅದಕ್ಕೆ ಸಾಕಷ್ಟು ಹಣವಿಲ್ಲ. ರಾಯರು ಭರವಸೆ ನೀಡಿದರು, ಈ ವಾರದೊಳಗೆ ನಿಮ್ಮ ಎಲ್ಲಾ ಹಣವನ್ನು ನೀವು ಹಿಂದಿರುಗಿಸುತ್ತೀರಿ. ಮತ್ತು ವಾಸ್ತವವಾಗಿ ವಾರಾಂತ್ಯದಲ್ಲಿ ಅವರು ತಮ್ಮ ಎಲ್ಲ ಹಣವನ್ನು ಪಡೆದರು. ಆ ಹಣದಿಂದ ಅವರು ಶ್ರೀರಾಯರಿಗೆ ಬೆಳ್ಳಿ ರಥವನ್ನು ತಯಾರಿಸಿದರು. ಈಗಲೂ ರಾಘವೇಂದ್ರ ಸ್ವಾಮೀಜಿಯವರ ರಥೋತ್ಸವವು ಮಂತ್ರಾಲಯದಲ್ಲಿ ಮರ, ಬೆಳ್ಳಿ ಮತ್ತು ಚಿನ್ನದ ರಥಗಳಲ್ಲಿ ನಡೆಯುತ್ತದೆ. ರಾಯರ ಪವಾಡಗಳು ಬಹಳಷ್ಟು ಇವೆ. ನಾನು ಎಲ್ಲಿಯಾದರೂ ತಪ್ಪು ಮಾಡಿದ್ದರೆ ಶ್ರೀರಾಯರು ನನ್ನನ್ನು ಕ್ಷಮಿಸಲಿ. ಜೈ ಶ್ರೀರಾಮ್. ಶ್ರೀಕೃಷ್ಣ ಅರ್ಪಣಮಸ್ತು.